ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಈ ಡಿಸೈನ್ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಸು ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಈ ಡಿಸೈನ್ ಆರ್ಚ್ ವಿತ್ ಪೀಕಾಟ್ ಡಿಸೈನ್ ಬರೋದು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಒಂದೇ ಸ್ಟೆಪ್ಪಲ್ಲಿ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಇದಕ್ಕೆ ನಾನಿಲ್ಲಿ 8 ದಾರ ತೊಗೊಂಡಿದ್ದೀನಿ. ಈ ರೀತಿ ಫ್ಲವರ್ ಬೀಡ್ಸ್ ತೊಗೊಂಡಿದ್ದೀನಿ. 10.075 mm ನೀಡಲ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದರ ಪಕ್ಕ ಇನ್ನೊಂದ್ಸಲಿ ಲಾಕ್ ಮಾಡೋಣ. ನಾವು ಯಾವುದೇ ಬಟ್ಟೆ ಅಥವಾ ಸ್ಯಾರಿಗೆ ಹಾಕಬೇಕಾದ್ರೆ 2 ಟೈಮ್ ಲಾಕ್ ಮಾಡಬೇಕು. ಇವಾಗ ನೆಕ್ಸ್ಟು ಚೈನ್ಗಳು ಹಾಕೋಣ. 1 2 3 4. ಇವಾಗ 4 ಚೈನ್ ಹಾಕೊಂಡಿದ್ದೀವಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆಗೆ ಲಾಕ್ ಮಾಡೋಣ. ಇವಾಗ ಮತ್ತೆ ನೆಕ್ಸ್ಟ್ 4 ಚೈನ್ ಹಾಕೋತಾ ಇದ್ದೀನಿ. 1 2 3 4. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಲಾಕ್ ಮಾಡಿದ್ಮೇಲೆ ದಾರಾನ ಈ ಥರ ಮೇಲೆ ತಂದು ಈ ಥರ ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಮಿಡಲಲ್ಲಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಥ್ರೆಡ್ನ ಪಾಸ್ ಮಾಡಿದಾಗ ನಮಗೆ ಈ ರೀತಿ ಬೀಡ್ಸು ಲಾಕ್ ಆಗುತ್ತೆ. ನೆಕ್ಸ್ಟು ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಬಟ್ಟೆ ಕೂಡ ಲಾಕ್. ನೆಕ್ಸ್ಟ್ ಇವಾಗ ಮತ್ತೆ ನಾವು 4 ಚೈನ್ ಹಾಕ್ಕೋಬೇಕು. ನೋಡಿ, 4 ಚೈನ್ ಹಾಕೊಂಡ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ ನೆಕ್ಸ್ಟ್ 4 ಚೈನ್. ಇದೇ ರೀತಿ ಸ್ಟಾರ್ಟಿಂಗಿಂದ ಕೂಡ ನಾವು 4 ಚೈನ್ ಹಾಕ್ಕೊಂಬರ್ಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ 4 ಚೈನ್ ಬೀಡ್ ಮತ್ತು 3 ಟೈಮ್ 4 ಚೈನ್ ಬೀಡ್ ಮತ್ತು 3 ಟೈಮ್ 4 ಚೈನ್. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸರಿ ನಾವು 4 ಚೈನ್ ಹಾಕೋಬೇಕು. ಮತ್ತು ಸ್ಯಾರಿ ಪೂರ್ತಿ 3 ಟೈಮ್ಸು ನಾವು 4 ಚೈನ್ ಹಾಕ್ಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡಿ, ಇಲ್ಲಿ 3 ಟೈಮ್ಸ್ 4 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಬೀಡನ್ನ ಹಾಕ್ಕೋಬೇಕಾಗತ್ತೆ. ಬೀಡನ್ನ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನಾನು ನಿಮಗೆ ಕಂಪ್ಲೀಟ್ ಆಗಿದ್ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 4 ಚೈನ್ 2 ಟೈಮ್ಸ್ ಮತ್ತು 3 ಟೈಮ್ 4 ಚೈನ್ಸ್ ಹಾಕ್ಕೊಂಡು ಎಂಡಲ್ಲಿ 2 ಚೈನ್ಸ್ ಹಾಕ್ಕೊಂಡು ದಾರನ ಮೇಲೆ ತಂದು ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ನಮಗೆ ಡಿಸೈನು ಬಿಚ್ಚೋಗೋದಿಲ್ಲ. ಮತ್ತು ಅದನ್ನು ಗಮ್ ಹಾಕಿ ನೀವು ಸ್ಯಾರಿಗೆ ಸ್ಟಿಕ್ ಮಾಡ್ಕೋಬೋದು. ನೋಡಿ, ನಮಗೆ ಈ ರೀತಿ ಫಸ್ಟ್ ಸ್ಟೆಪ್ನ ಹಾಕ್ಕೊಂಡ್ಮೇಲೆ ಮತ್ತೆ ಇವಾಗ ನಾನು ಸೇಮ್ ಕಲರ್ ತಟ್ಟೆ ತೊಗೊಂಡಿದ್ದೀನಿ. ಇವಾಗ ನಾವು ಫಸ್ಟ್ ಎಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲೇ ಒಂದು ಸಾರಿ ಲಾಕ್ ಮಾಡಿಕೊಂಡು 4 ಚೈನ್ ಹಾಕೋತಾ ಇದ್ದೀನಿ. ಅದು 4 ಚೈನ್ ಹಾಕ್ಕೊಂಡ್ಮೇಲೆ ಫಸ್ಟ್ಗೆ 4 ಚೈನ್ ಹಾಕಿದ್ವಲ್ಲ ಅದರ ಲಾಕಲ್ಲೇ ಇದನ್ನು ನಾವು ಲಾಕ್ ಮಾಡ್ಕೋಬೇಕು. ಇವಾಗ ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟ್ 4 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ನಾವು ಗ್ಯಾಪ್ ಬಿಟ್ಬಿಟ್ಟು ನಿಡಲ್ ಮೇಲೆ 2 ಟೈಮ್ ದಾರ ಸುತ್ತಕೊಂಡು ಬೀಡ್ಸ್ ಬ್ಯಾಕ್ ಸೈಡಲ್ಲಿ ಏನು ಥ್ರೆಡ್ ಇರುತ್ತಲ್ಲ ಅದರಲ್ಲಿ ನಾವು ದಾರನ ತೊಗೊಂಡು ಬಂದು ನಿಡಲ್ ಮೇಲೆ ನಮಗೆ 4 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ನಮಗೆ ತ್ರಿಬಲ್ ಕ್ರೋಶೆಟ್ ಕಂಬ ರೆಡಿ ಆಗುತ್ತೆ. ನೋಡಿ, ಮತ್ತೆ 2ರಲ್ಲಿ 1.
ಇದನ್ನು ನಾವು ತ್ರಿಬಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ಈಗ ನಾನು 3 ಚೈನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾವು ಅದೇನು ಕಂಬ ಹಾಕ್ಕೊಂಡಿದ್ವಲ್ಲ ಅದ್ರ ಮಿಡಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರನ ತಂದು ಒಂದ್ಸಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ನಮಗೆ ಪೀಕಾಟ್ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ಅದೇ ರೀತಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಬೀಡ್ಸ್ ಹಿಂದೆಗಡೆ ಇರುವಂತಹ ದಾರದಲ್ಲಿ ಪಾಸ್ ಮಾಡಿದಾಗ ನಮಗೆ ನೀಡಲ್ ಮೇಲೆ 4 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಕಂಪ್ಲೀಟ್ ಆದಮೇಲೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಯಾವುದೇ ರೀತಿ ದಾರ ತಗೋಬಾರ್ದು. ನೆಕ್ಸ್ಟು ತ್ರಿಬಲ್ ಕ್ರೋಶೆಟ್ ಇರುತ್ತಲ್ಲ ಅದು ಮಿಡಲಲ್ಲಿ ನಾವು ದಾರನ ಪಾಸ್ ಮಾಡಿ ಈ ರೀತಿ ಪೀಕಾಟ್ನ ಹಾಕ್ಕೋಬೇಕು. ನೆಕ್ಸ್ಟು ನಾನು ಇಲ್ಲಿ 4 ಪೀಕಾಟ್ ಹಾಕೊಂಡ್ಮೇಲೆ ಇನ್ನೊಂದು ತೋರಿಸ್ತಾ ಇದ್ದೀನಿ. ನಿಡಲ್ ಮೇಲೆ 2 ಸಲ ದಾರ ತಗೊಂಡು ಬೀಡ್ಸ್ ಬ್ಯಾಕ್ ಸೈಡ್ ಇರುವ ಥ್ರೆಡ್ಡಲ್ಲಿ ದಾರನ ತಗೊಂಡು ನೀಡಲ್ ಮೇಲೆ ನಮಗೆ 4 ದಾರ ಆಗುತ್ತೆ. ಅದರಲ್ಲಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು ಪೀಕಾಟ್ನ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ಇದು ತುಂಬ ಬೇಸಿಕ್ ಡಿಸೈನ್ ಆಗಿರುತ್ತೆ. ವಿತ್ ಪೀಕಾಟ್ ಬರೋದ್ರಿಂದ ಡಿಸೈನ್ ಕೂಡ ತುಂಬ ಗ್ರ್ಯಾಂಡಾಗೆ ಒಂಥರ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನೋಡಿ ಈಗ ನಾನು 3 ಚೈನ್ ಹಾಕೊಂಡ್ಮೇಲೆ ತ್ರಿಬಲ್ ಕ್ರೋಶೆಟ್ ಇತ್ತಲ್ಲ ಅದರಲ್ಲಿ ದಾರನ ಪಾಸ್ ಮಾಡಿ ಪೀಕಾಟ್ನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಹಾಕೊಂಡಿದ್ದೀನಿ. ಇವಾಗ ಎಂಡಲ್ಲಿ ಇನ್ನೊಂದು ಹಾಕಿ ನಿಮಗೆ ತೋರಿಸ್ತೀನಿ. ನಮಗೆ ಆರ್ಚ್ ಪೂರ್ತಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಇಲ್ಲಿ ಒಂದು ಆರ್ಚಲ್ಲಿ 9 ಪೀಕಾಟ್ ಡಿಸೈನ್ ಬಂದಿದೆ. ನೀವು 9 ಅಥವಾ 10 ಕೂಡ ಹಾಕ್ಕೋಬೋದು. ಒಟ್ಟಿನಲ್ಲಿ ಕಂಪ್ಲೀಟಾಗಿ ಆರ್ಚು ಕಂಪ್ಲೀಟ್ ಆಗೋವರೆಗೂ ನೀವು ಹಾಕ್ಕೊಳ್ಳಿ. 9 or 10 ಹಾಕ್ಕೊಂಡ್ರೆ ನಡೆಯುತ್ತೆ. ನೋಡಿ ಈಗ 3 ಚೈನ್ ಹಾಕೋತಾ ಇದ್ದೀನಿ. ತ್ರೀ ಚೈನ್ ಹಾಕ್ಕೊಂಡು ಪೀಕಾಟ್ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 ನನಗೆ ಇಲ್ಲಿ ಒಟ್ಟು 9 ಪೀಕಾಟ್ಸ್ ಬಂದಿದೆ. ನೆಕ್ಸ್ಟ್ ಇವಾಗ 4 ಚೈನ್ ಹಾಕ್ಕೊಂಡು ಲಾಕ್. ಈಗ 4 ಚೈನ್ ಹಾಕ್ಕೊಂಡು ಸಿಂಗಲ್ ನಾಟ್ ಮೇಲೆ ಸಿಂಗಲ್ ನಾಟ್. ನಮಗೆ ಇದು ಆರ್ಚ್ ಪೂರ್ತಿ ಬೀಡ್ಸ್ ಬ್ಯಾಕ್ ಸೈಡಲ್ಲಿ ಥ್ರೆಡ್ನಲ್ಲಿ ತ್ರಿಬಲ್ ಕ್ರೋಶೆಟ್ 9 ವಿತ್ 9 ಪೀಕಾಟ್ಸ್ ಬರುತ್ತೆ. ನೋಡಿ ಇಷ್ಟು ಹತ್ತಿರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಒಟ್ಟು ಒಂದು ಆರ್ಚಲ್ಲಿ 9 ತ್ರಿಬಲ್ ಕ್ರೋಶೆಟ್ ಮತ್ತು 9 ಪೀಕಾಟ್ಸ್ ಬರುತ್ತೆ. ನೋಡಿ ನಮಗೆ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ. ನಾವು ಸಿಂಗಲ್ ಕಲರಲ್ಲೇ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ಆರ್ಚ್ ಕೂಡ. ಒಂದ್ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕುಚ್ಚು ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.